ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಒಂದಂತೂ ಬಹಳ ಸ್ಪಷ್ಟ, ರಾಜ್ಯ ಸರ್ಕಾರ ಈ ಯೋಜನೆ ನಿಲ್ಲಿಸ್ಬಿಡ್ತೀವಿ ಅಂತ ಹೇಳಿಲ್ಲ. ಡಿ.ಕೆ. ಶಿವಕುಮಾರ್ ಅವರು ಪದೇ ಪದೇ ಹೇಳಿದ್ರು, ನಿಲ್ಲಿಸಲ್ಲ, ಫಲಾನುಭವಿಗಳಿಗೆ ಕೊಡ್ತೀವಿ, ಆತಂಕ ಪಡಬೇಡಿ ಅಂತ. ಕಾರಣ ಇಷ್ಟೇ, ನಮ್ ದುಡ್ಡು ನಮಗೆ ವಾಪಸ್ ಕೊಟ್ಟರು ಕೂಡ ಸರ್ಕಾರ ಅದು ಹೆಣ್ಮಕ್ಳಿಗೆ ಸಹಕಾರಿ ಆಗ್ತಾ ಇದೆ. ಒಂದು ಅರ್ಥ ಮಾಡ್ಕೊಳ್ಳಿ, ಇದನ್ನ ಕೊಟ್ಟಿದ್ದಕ್ಕೆ ಅವ್ರು ಓಟ್ ಹಾಕಿದೀವಿ, ಮುಂದೆ ಓಟೇ ಹಾಕಲ್ಲ ಅಂತ ಕೆಲ ಮಹಿಳೆಯರು ಹೇಳ್ತಿದ್ದೀರಿ. ಇದು ತಪ್ಪು ಕಲ್ಪನೆ ಅಂತ. ಬರೀ ನೀವು ಗ್ಯಾರಂಟಿ ಯೋಜನೆಗಳನ್ನ ಇಟ್ಕೊಂಡು ಓಟ್ ಹಾಕಕ್ಕಾಗಲ್ಲ. ಅಭಿವೃದ್ಧಿ ವಿಚಾರಗಳು ಬರುತ್ತೆ. ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ನಾಯಕರು ಏನ್ ಕೆಲಸ ಮಾಡ್ತಿದ್ದಾರೆ ಅದನ್ನ ನೋಡ್ಕೊಂಡು ಕೂಡ ಓಟ್ ಹಾಕ್ಬೇಕಾಗುತ್ತೆ. 2000 ಮೇಲೆ ನಿಮ್ಮ ಓಟನ್ನ ನಿರ್ಧಾರ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾ, ಈಗ ಮುಂದಿನ ಭಾಗಕ್ಕೆ ಹೋಗೋಣ. ಮತ್ತೊಂದು ಜಿಲ್ಲೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಗೃಹಲಕ್ಷ್ಮಿಯರ ಮನಸ್ಥಿತಿ ಹೆಂಗಿದೆ ಆ ಕುರಿತ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತೀವಿ. ಯಾದಗಿರಿಯಲ್ಲಿ ರೊಚ್ಚಿಗೆದ್ದಿದ್ದಾರಂತೆ ಗೃಹಲಕ್ಷ್ಮಿಯರು. ಹೊಸದಾಗಿ ಅರ್ಜಿ ಸಲ್ಲಿಕೆ ಮಾಡಬೇಕು ಅನ್ನುವಂತಹ ವಿಚಾರ ಕೇಳ್ತಾ ಇದ್ದಂತೆ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಗೃಹಲಕ್ಷ್ಮಿಯರು ಆಕ್ರೋಶ ಹೊರಹಾಕ್ತಿದ್ದಾರೆ. ಯೋಜನೆ ಜಾರಿಗೆ ತರುವಾಗ ಯಾವುದೇ ನಿಯಮ ಹೇರಿಲ್ಲ, ಈಗ ಯಾಕ್ರಿ ಇವೆಲ್ಲ ನಿಯಮ ಅಂತ ಕೇಳ್ತಿದ್ದಾರೆ. ಯಾವುದೇ ನಿಯಮ ಇಲ್ಲದೆ ಗೃಹಲಕ್ಷ್ಮಿ ಗ್ಯಾರಂಟಿ ಹಣ ಪಾವತಿ ಮಾಡ್ಬೇಕು ನೀವು. ಈಗ ಹಲವು ನಿಯಮ ಜಾರಿಗೆ ತರ್ತಾ ಇರೋದಕ್ಕೆ ಮಹಿಳೆಯರು ಗರಂ ಆಗಿದ್ದಾರಂತೆ. ಸಿದ್ದರಾಮಯ್ಯ ಸಾಹೇಬ್ರು ಯಾವುದೇ ಸಮಸ್ಯೆ ಇಲ್ಲದೆ ಹಣ ಕೊಟ್ಟಿದ್ದಾರೆ. ಈಗ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಏನ್ ಸಮಸ್ಯೆ? ಸಿಎಂ ಆದ್ಮೇಲೆ ಮರು ಅರ್ಜಿ ಸಲ್ಲಿಕೆ ಮಾಡಬೇಕು ಅಂದ್ರೆ ಹೆಂಗೆ? ಇದನ್ನ ಮಹಿಳೆಯರು ಪ್ರಶ್ನೆ ಮಾಡ್ತಾ ಇರೋದು. ತಿಂಗಳಿಗೆ ಬರುವ 2,000 ರೂಪಾಯಿ ಹಣದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ, ಹೊಸದೊಂದು ಬದುಕು ಕಟ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಈ ರೀತಿ ಈಗ ಸಡನ್ ಆಗಿ ಹಣ ಕೊಡಲ್ಲ ಅಂತ ಹೇಳ್ಬಿಟ್ರೆ, ಹೊಸದಾಗಿ ಅರ್ಜಿ ಸಲ್ಲಿಕೆ ಮಾಡಬೇಕು, ದಾಖಲೆ ಕೊಡದೇ ಇದ್ರೆ ಸ್ಟಾಪ್ ಆಗುತ್ತೆ ಅಂತ ಅಂದ್ರೆ ಹೆಂಗೆ ಅಂತ ಯಾದಗಿರಿಯಲ್ಲಿ ಗೃಹಲಕ್ಷ್ಮಿಯರು ಆಕ್ರೋಶ ಹೊರ ಹಾಕಿದ್ದಾರೆ. ಅಂದ್ರೆ ಅರ್ಜಿ ಹಾಕಂದ್ರೆ ಆಗೋದಿಲ್ರಿ. ಹಂಗ 5 ವರ್ಷ ವಚನ ಕೊಟ್ಟಿರಿ, 5 ವರ್ಷ ತನ ಹಾಕ್ಬೇಕ್ರಿ ನಮಗ. ಹಂಗೆ ನುಡಿಬೇಕು, ತಪ್ಪಿ ಮತ್ತ ನುಡಿಬಾರ್ದ್ರಿ. ಹಾಕದಿಲ್ರಿ ಅರ್ಜಿ, ನಾವ್ ಹಾಕದಿಲ್ಲ. ಅವ್ರ ಹೆಂಗ್ ಕೊಟ್ಟಾರ ಹಂಗೆ ಹಾಕ್ಬೇಕ್ ನಮ್ ದುಡ್ಡು. ಕಟ್ ಮಾಡ್ಬ್ಯಾಡ್ದ್ರಿ, ಅವ್ರು ಕಟ್ ಮಾಡ್ಬಾರ್ದ್ರ ನಮ್ ಬಡ್ರಿಗೆ ಹಾಕ್ಬೇಕು. ಅದು ಹೋರಾಟ ಮಾಡ್ತೀವಿ, ಕಟ್ ಮಾಡಿದ್ರ ಮತ್ ಇದನ್ ಸಾಬಕ್ ಬರ್ತೀವಿ. ತಪ್ಪಿದ್ದಲ್ಲ ಇದು. ಅರ್ಜಿ ಹಾಕದ್ ಆಗಲ್ರಿ. ಮೊದಲ್ ಹೆಂಗ 5 ವರ್ಷ ಹೇಳ್ಯಾರ ಹಂಗೆ ಹಾಕ್ಬೇಕ್ರಿ, ಹಂಗೆ ನಡ್ಸ್ಬೇಕ್ರಿ. ಅವ್ರು ಹೋಗತೀವ್ರಿ, 1 ತಿಂಗಳ ಹಾಕ್ತಾರ, 1 ತಿಂಗಳ ಇಲ್ಲ. ಅವ್ರ ಅದೇ ಹೇಳ್ತಾರೆ. ಅವ್ರ ಬದಿಲಾದ್ರು ಇವ್ರ ಬದಿಲಾದ್ರ ಯಾರ ಬದಿಲಾದ್ರ ಏನಿಲ್ಲ. ಅದ್ ಹೆಂಗ ಹಾಕ್ತಿವ್ ಅಂದ್ರ 5 ವರ್ಷ ಹಂಗೆ ನಡಿಬೇಕ್ರಿ. ಏನ್ ಕಾನೂನು ಮಾಡ್ಲಕ್ಕಿಲ್ಲ. ಅವ್ರು ನಮ್ಗ ಅದೇ ನಡ್ಸ್ಬೇಕು. ಅವ್ರು ಮಾಡ್ಬೇಕು. ಮತ್ತೆ ದಳ್ಳಾಳಿಗೆ ಹಾಕಿ ರೊಕ್ಕ ಖರ್ಚು ಮಾಡಿ ನಮ್ಮ ಆಧಾರ್ ಕಾರ್ಡ್ ಕೊಟ್ಟು ಅವ್ರಿಗೆ ಆಧಾರ್ ಕೊಟ್ಟು ಮತ್ತೆ 2 ತಿಂಗಳ ಖರ್ಚಾದ್ರ ನಮ್ ಕೈಲಿ ಆಗಲ್ರಿ. ನಮ್ಮ ಕೈಲಿ ಆಗಲ್ರಿ. ದುಡ್ಡು ಖರ್ಚು ಮಾಡಿ ಇದು ಮಾಡೋದು. ಮೊದಲು ಸಿದ್ದರಾಮಯ್ಯ ಅವ್ರು ಹೆಂಗ್ ಹಾಕ್ಯಾರ ಅದ್ರಂಗೆ ಹಾಕ್ಬೇಕು. ಡಿ.ಕೆ. ಶಿವಕುಮಾರ್ ನಮ್ಗೆ ಹಾಕೋದು ಮತ್ತೆ ನಮ್ ದುಡ್ಡು ಖರ್ಚು ಮಾಡಿ ನಮ್ಗೆ ಹಾಕೋದು ಆಗಲ್ಲ ಏನ್ರಿ. ಅವ್ರಿಗೆ ಹೆಂಗ್ ಹಾಕ್ಯಾರ ಹಂಗೆ ಹಾಕ್ಬೇಕು. ಅಂದ್ರೆ ಹಾಕೋದ್ ಆಗಲ್ರಿ ನಮ್ಗೆ. ಮತ್ತೆ ಎಲ್ಲಿ ಹಾಕ್ಲಕ್ಕ ರೊಕ್ಕ ಕೊಟ್ಟು ಮತ್ತೆ ಹಾಕೋದಾಗಲ್ಲ. ಈಗ ಬಂದದ್ದೇ ನಮ್ಗೆ ಉಳಿತಾಯ ಆಗಿ ನಮ್ಮ ಮಕ್ಕಳು ನಮ್ಮ ಹೆಂಡ್ರು ಬಂದು ರೊಕ್ಕದಾಗ ನಾವು ಮಾಡ್ಕೊಂಡು ಉಣ್ತೀವಿ. ಈಗ ಮತ್ತೆ ಹಾಕು ದುಡ್ಡು ಕೊಡು ಅಂದ್ರೆ ನಮ್ಗೆ ಹಾಕಕ್ಕಾಗಲ್ಲ. ಆಗ್ಲಾರ್ದು ಈಗ ಹಾಕಂದ್ರು ಹಾಕಲ್ಲ. ಯುದ್ಧದ ಹಾಕಿದ್ದು ಅಷ್ಟೇ ಸರಿ ಸಾಕು, ಮುಂದೆ ಹಾಕ್ಲಕ್ ಆಗಲ್ರಿ. ಕಟ್ ಮಾಡಂಗಿಲ್ರಿ. ನಮ್ಗೆ ಬೇಕು. ನಮ್ಗೆ 5 ವರ್ಷ ಹೆಂಗಂದಾರ ಅದೇ ಪ್ರಕಾರ ನಮ್ಗೆ ರೊಕ್ಕ 5 ವರ್ಷ ಹಾಕ್ಬೇಕು. ಅಲ್ಲ 5 ವರ್ಷ ಹಾಕ್ಬೇಕ್ರಿ. ಬರಲ್ರಿ. ಈಗ 1 ತಿಂಗಳ ಬರ್ತಾವ, 1 ತಿಂಗಳ ಬರಲ್ಲ. ಹಿಂಗ್ ಬರಲ್ರಿ. ನಮ್ ತಿಂಗಳ ಹಾಕ್ಬೇಕ್ರಿ. ಈಗ 2,000 ರೂಪಾಯಿ ಏನೇನ್ ಮಾಡತ್ತೀರಿ ಗೃಹಲಕ್ಷ್ಮಿ ದುಡ್ಡು? ಈಗ ಅದೇನ್ ಹಾಕದ್ ಆಗಲ್ಲ ನೋಡ್ರಿ. ಏನ್ ಮಾಡ್ತಾ ಇದ್ರಿ? ಏನ್ ಮಾಡ್ಕೊಳಕ್ ನಾವ್ ನೋಡ್ರಿ ಸಂಸಾರಕ್ಕೆ ಕಾಯಿ ಪಲ್ಯ ಬೇಕು. ಮಕ್ಕಳು ಮುಂಚೆದ್ದು ಯಾವ್ದಕ್ಕನ ಸಾಲಿಗೆ ಹಾಕಿ ಪೆನ್ ಅಂತ ಕಾಪಿ ಅಂತ ಇಂಥವೆಲ್ಲ ಬೇಕಲ್ರಿ. ನಮ್ ಕಾಯಿ ಪಲ್ಯ ಇಂಥ ಮಕ್ಳಿಗೆ ಮುಂಜಾನೆ ಎದ್ದು 5 ಕೊಡಂತ 10 ಕೊಡಂತ ನಮ್ಗೆ ಅನುಕೂಲ ಆಗ್ಯದ. 2,000 ಹಾಕೋದು. ಈಗ ಸಿಎಂ ಚೇಂಜ್ ಆದ್ರು ಸಿದ್ದರಾಮಯ್ಯ ಅವರು, ಡಿ.ಕೆ. ಶಿವಕುಮಾರ್ ಆದ್ರು. ಇವ್ರು ಆದ್ಮೇಲೆ ಅರ್ಜಿ ಕರೋದಿಲ್ಲ. ಮತ್ತೆ ಈ ರೊಕ್ಕ ತಗೋಬೇಕಾದ್ರೆ ಅರ್ಜಿ ಹಾಕ್ದವ್ರಿಗೆ ಮಾತ್ರ ಬರ್ತಾವ ಮುಂದೆ. ಅರ್ಜಿ ಹಾಕದ್ ಆಗಲ್ರಿ ನಮ್ಗೆ.